ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಿಮ್ಮೊಡನೆ ನಾನಿಂದು ಹಂಚಿಕೊಳ್ಳಲಿರುವ ವಿಷಯ ಭೂಗೋಳಶಾಸ್ತ್ರ ಒಂದು ಅಧ್ಯಯನ. ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ಅಂಶಗಳ ಮೊದಲನೇ ಅಧ್ಯಾಯ. ಭೂಗೋಳಶಾಸ್ತ್ರ ಅರ್ಥ. ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಮತ್ತು ಮಾನವನ ವ್ಯಾಸಂಗದ ಅಧ್ಯಯನ ಎನ್ನುವರು. ಇದು ಭೂ ಮೇಲ್ಮೈನ ಪ್ರಾಕೃತಿಕ ಲಕ್ಷಣಗಳು, ವಾಯುಗುಣ, ಮಣ್ಣು, ಸಸ್ಯವರ್ಗ, ಜನಸಂಖ್ಯೆ, ಮಾನವನ ಚಟುವಟಿಕೆಗಳು ಇವುಗಳ ಹಂಚಿಕೆಯನ್ನು ವಿವರಿಸುತ್ತದೆ. ಜಿಯಾಗ್ರಫಿ ಗ್ರೀಕ್ ಭಾಷೆಯ ಜಿಯೋ ಮತ್ತು ಗ್ರಾಫೋಸ್ ಪದಗಳಿಂದ ಬಂದಿದೆ. ಜಿಯೋ ಎಂದರೆ ಭೂಮಿ ಮತ್ತು ಗ್ರಾಫೋಸ್ ಎಂದರೆ ಅಧ್ಯಯನ ಅಥವಾ ವಿವರಣೆ. ಭೂ ಮೇಲ್ಮೈಯ ಭೂಮಿಯ ಕವಚದಲ್ಲಿನ ಮೇಲ್ಭಾಗದ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು, ಜಲಭಾಗಗಳು, ಸರೋವರಗಳು, ನದಿಗಳು, ಸಮುದ್ರಗಳು, ಸಾಗರಗಳು, ವಾಯುಮಂಡಲ ಮತ್ತು ಜೀವಗೋಳವನ್ನು ಒಳಗೊಂಡಿದೆ. ಭೂಮಿಯು ಮಾನವನ ವಾಸಸ್ಥಾನ ಮತ್ತು ಮಾನವನು ಪರಿಸರದ ಕೊಡುಗೆಯಾಗಿದ್ದಾನೆ. ಮಾನವನು ತಾನು ಜೀವಿಸಲು ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳಾದ ನೆಲ, ಜಲ, ವಾಯು, ಅರಣ್ಯ, ಪ್ರಾಣಿಗಳು, ಖನಿಜಗಳು ಮತ್ತು ಇತರ ಅನೇಕ ವಸ್ತುಗಳನ್ನು ಬಳಸುತ್ತಾನೆ. ಆಧುನಿಕ ಭೂಗೋಳಶಾಸ್ತ್ರ ಭೂಮಿ ಮತ್ತು ಅದರ ನಿವಾಸಿಗಳ ಬಗ್ಗೆ ತಿಳಿಸುತ್ತದೆ. ಇದು ಭೂಮಿಯ ಮೇಲ್ಮೈಯಲ್ಲಾಗುವ ಬದಲಾವಣೆಯ ಅಂಶಗಳು ಮತ್ತು ಕಾರ್ಯವಿಧಾನ, ಅವುಗಳ ಪರಸ್ಪರ ಸಂಬಂಧಗಳು ಮತ್ತು ಅವುಗಳ ಪ್ರಾದೇಶಿಕ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ಭೂಗೋಳಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ. ಭೂಗೋಳಶಾಸ್ತ್ರವು ಮನುಕುಲದಷ್ಟೇ ಹಳೆಯದಾಗಿದೆ. ಇದು ತತ್ವಜ್ಞಾನಿಗಳು, ವಿದ್ವಾಂಸರು ಮತ್ತು ಪರಿಣಿತರು ಭಾಳ ಹಿಂದಿನಿಂದಲೂ ಅರಿತ ಜ್ಞಾನದ ವಿಷಯವಾಗಿದೆ. ಭೂಗೋಳಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ಮಾತೃ ಎಂದು ಕರೆಯುತ್ತಾರೆ. ಪ್ರಾರಂಭದಲ್ಲಿ ಇದರ ಅಧ್ಯಯನ ಕ್ಷೇತ್ರವು ಭೂಮಿಗೆ ಸಂಬಂಧಿಸಿದ ಕೆಲವು ಅಂಶಗಳನ್ನು ಮಾತ್ರ ಮಾಹಿತಿ ಒಳಗೊಂಡಿತ್ತು. 19-20ನೇ ಶತಮಾನದ ಅವಧಿಯ ಭೂಗೋಳಶಾಸ್ತ್ರದ ಅಧ್ಯಯನ ಕ್ಷೇತ್ರವು ಇತರೆ ಸಹ ವಿಷಯಗಳೊಂದಿಗೆ ಇರುವ ಸಂಬಂಧದ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕೆ ಅವಕಾಶವನ್ನು ಮಾಡಿತು. ಇತ್ತೀಚಿನ ವರ್ಷಗಳಲ್ಲಿನ ಆಧುನಿಕ ಭೌಗೋಳಿಕ ಸಂಶೋಧನೆಗಳು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿಯ ಭೂಗೋಳ ಅಧ್ಯಯನ ವಸ್ತುವಿನಲ್ಲಿ ಶೀಘ್ರ ಬದಲಾವಣೆ ಸಹಾಯವಾಯಿತು. ಆಧುನಿಕ ಭೂಗೋಳಶಾಸ್ತ್ರವು ಅಂತರ ವಿಷಯ ಅಧ್ಯಯನ ವಸ್ತುವಾಗಿ ಅಭಿವೃದ್ಧಿಗೊಂಡಿದ್ದು, ಇದು ಪ್ರಾಕೃತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳೊಡನೆ ಪ್ರಮುಖ ಕೊಂಡಿಯಾಗಿದೆ. ಈಗಿನ ಅಧ್ಯಯನದ ಗುರಿ ಮತ್ತು ಉದ್ದೇಶವು ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಪರಿಸರದೊಡನೆ ಇರುವ ಹೊಂದಾಣಿಕೆಯನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ. ಸಮಗ್ರ ಅಧ್ಯಯನವಾಗಿ ಭೂಗೋಳಶಾಸ್ತ್ರವನ್ನು ಅಭ್ಯಾಸ ಮಾಡ್ತೇವೆ. ಪರಿಸರ ಭೂಗೋಳಶಾಸ್ತ್ರ, ಪರಿಸರ ವಿಜ್ಞಾನ ಅಂತ ಅಭ್ಯಾಸ ಮಾಡ್ತೇವೆ. ಸಾಂಸ್ಕೃತಿಕ ಭೂಗೋಳಶಾಸ್ತ್ರ, ಮಾನವಿಕ ಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಭೌಗೋಳಿಕ ಚಿಂತನೆ, ತತ್ವಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಸಾಮಾಜಿಕ ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರವನ್ನು ಅಭ್ಯಾಸ ಮಾಡ್ತೇವೆ. ಐತಿಹಾಸಿಕ ಭೂಗೋಳಶಾಸ್ತ್ರ, ಇತಿಹಾಸವಾಗಿ ಅಭ್ಯಾಸ ಮಾಡ್ತೇವೆ. ರಾಜಕೀಯ ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಜನಸಂಖ್ಯಾ ಭೂಗೋಳಶಾಸ್ತ್ರ, ಜನಸಂಖ್ಯಾ ಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಆರ್ಥಿಕ ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರದ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡ್ತೇವೆ. ಭೂಗೋಳಶಾಸ್ತ್ರದಲ್ಲಿ ಸಾಂಕೇತಿಕ ತಂತ್ರಜ್ಞಾನ, ಅಂಕಿಅಂಶಗಳ ಅರ್ಥಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಗಣಿತ ಮತ್ತು ಖಗೋಳಶಾಸ್ತ್ರ, ಗಣಿತ ಮತ್ತು ಖಗೋಳ ವಿಜ್ಞಾನ ಶಾಸ್ತ್ರ ಅಭ್ಯಾಸ ಮಾಡ್ತೇವೆ. ಭೂಗರ್ಭಶಾಸ್ತ್ರದಲ್ಲಿ ಭೂರಚನಾ ಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಹವಾಮಾನ ಶಾಸ್ತ್ರ, ಇದರಲ್ಲಿ ವಾಯುಗುಣ ವಿಜ್ಞಾನವಾಗಿ ಅಭ್ಯಾಸ ಮಾಡ್ತೇವೆ. ಜಲವಿಜ್ಞಾನ, ಇದು ಸಾಗರ ಭೂಗೋಳಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಮಣ್ಣಿನ ವಿಜ್ಞಾನ, ಮಣ್ಣಿನ ಭೂಗೋಳಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಸಸ್ಯಶಾಸ್ತ್ರ, ಸಸ್ಯ ಭೂಗೋಳಶಾಸ್ತ್ರವಾಗಿ ಅಭ್ಯಾಸ ಮಾಡ್ತೇವೆ. ಪ್ರಾಣಿಶಾಸ್ತ್ರ,
ಪ್ರಾಣಿ ಭೂಗೋಳ ಶಾಸ್ತ್ರ ಅಭ್ಯಾಸ ಮಾಡ್ತೇವೆ. ಜೀವ ಪರಿಸರ ಶಾಸ್ತ್ರ, ಮಾನವ ಜೀವ ಪರಿಸರ ವಿಜ್ಞಾನವಾಗಿ ಅಭ್ಯಾಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಧನ್ಯವಾದಗಳು. ಸ್ಪರ್ಧಾ ಪರೀಕ್ಷೆಗಳಲ್ಲಿ ಉಪಯೋಗಕ್ಕೆ ಬರುವ ಹಿನ್ನೆಲೆಯಲ್ಲಿ ನಿಮಗಾಗಿ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ನಿಮ್ಮಗಳು ಸೇವ್ ಮಾಡಿ ಇಟ್ಕೊಳ್ಳಿ. ಉಪಯೋಗ ಬಂದಾಗ ಬಳಸಿ. ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.